ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ, ಕೃತಜ್ಞತೆ, ತಂದೆಯ ಸ್ತೋತ್ರ, ಅಪಾರ ವಂದನೆ, ಅಪ್ಪ ತಂದೆಯ ಆರಾಧನೆ, ತಂದೆಯ ಮಹಿಮೆ, ಅಪ್ಪ ತಂದೆಯ ಕೃತಜ್ಞತೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ಪ್ರೇಮಾಗ್ನಿ ನಿಮ್ಮನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವ ಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ನಮ್ಮಲ್ಲಿ ವಾಸ ಮಾಡಲು ಬನ್ನಿರಿ. ನಮಗೆ ವಾಸ ಮಾಡಲು ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ನಮಗೆ ಶುದ್ಧೀಕರಿಸಲು ಬನ್ನಿರಿ. ನಮ್ಮಲ್ಲಿ ಶುದ್ಧೀಕರಿಸಿ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ನನಗೆ ಪ್ರಾರ್ಥಿಸಲು ಶಕ್ತಿ ನೀಡಿರಿ. ನನಗೆ ಪ್ರಾರ್ಥಿಸಲು ಶಕ್ತಿ ನೀಡಿರಿ. ಆಲಸ್ಯವನ್ನು ನಾಶ ಮಾಡಿರಿ. ನಮ್ಮ ಆಲಸ್ಯಗಳನ್ನು ನಾಶ ಮಾಡಿರಿ. ನಮ್ಮ ನಿದ್ರಾವಸ್ಥೆಯನ್ನು ತೆಗೆಯಿರಿ. ನಿದ್ರಾವಸ್ಥೆಯನ್ನು ತೆಗೆಯಿರಿ. ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಮ್ಮ ಜಡ ಸ್ವಭಾವಗಳನ್ನು ನಾಶ ಮಾಡಿರಿ. ನಮ್ಮ ಜಡ ಸ್ವಭಾವಗಳನ್ನು ನಾಶ ಮಾಡಿರಿ. ಓ ಪವಿತ್ರಾತ್ಮರೇ ಪ್ರಾರ್ಥಿಸುವ ಶಕ್ತಿ ನೀಡಿರಿ. ಓ ಪವಿತ್ರಾತ್ಮರೇ ಪ್ರಾರ್ಥಿಸಲು ಕಲಿಸಿರಿ. ಓ ಪವಿತ್ರಾತ್ಮರೇ ಪ್ರಾರ್ಥಿಸಲು ಕಲಿಸಿರಿ.
ಓ ಪವಿತ್ರ ಆತ್ಮರೇ ಪ್ರಾರ್ಥಿಸಲು ಕಲಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಯೇಸುವೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ನಾವು ಕುಳಿತುಕೊಂಡಿದ್ದೇವೆ ರಾಜ. ಸೋಜ ಬಿಲಿಯಾಂತರ ಜನ ಬೋರಲು ಬಿದ್ದು ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಭಾರದಿಂದ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ, ಲೋಕಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ವಿಶ್ವಾಸದಿಂದ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಎಚ್ಚೆತ್ತು ಕುಳಿತುಕೊಂಡು ಪ್ರಾರ್ಥಿಸುವುದಕ್ಕಾಗಿಯೇ ಈ ಕಾಲದಲ್ಲೇ ಎದ್ದು ಕುಳಿತು ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಫೋನ್ ತುಂಬಾ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಅವ್ರು ಕಟ್ ಮಾಡಿ. ಅಲ್ಲ, ಯಾರೋ ಒಬ್ಬರ ಫೋನ್ ತುಂಬಾ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಪ್ರಾರ್ಥನೆಗೆ ಅಡಚಣೆ ಆಗ್ತಾ ಇದೆ, ದಯವಿಟ್ಟು ಕಟ್ ಮಾಡಿ. ಅಲ್ಲ, ದಯವಿಟ್ಟು ಅಪ್ಪ ತಂದೆಯೇ ಸ್ತೋತ್ರ ರಾಜ. ಯೇಸುವೇ, ಯೇಸುವೇ ಕರುಣಿಸಿರಿ ರಾಜ. ಇಂಟರ್ನೆಟ್ನ ಮೂಲಕವಾಗಿ ಬರುವ ಎಲ್ಲ ಅಡಚಣೆಗಳಿಗಾಗಿ ನಿಮ್ಮಲ್ಲಿ ಸಹಾಯ ಯಾಚಿಸ್ತೇವೆ ರಾಜ. ಯೇಸುವೇ, ನಮ್ಮ ಪ್ರಾರ್ಥನೆಗೆ ಬರುವಂತ, ಪ್ರಾರ್ಥನೆಗೆ ಭಗ್ನ ತರುವಂತ ಎಲ್ಲ ವಿಧವಾದ ಅಂತ ಸಮಸ್ಯೆಗಳನ್ನ ದೂರ ಮಾಡಿರಿ ರಾಜ. ಯೇಸುವೇ, ಅಂತೆಯೇ ಹೇಗೂ ಸ್ವಾಮಿ ದೇವ, ಲೋಕದಲ್ಲಿ ಬಿಲಿಯಾಂತರ ಮಕ್ಕಳು ಭಾರದಿಂದ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಪ್ರಾರ್ಥನಾ ಸಹಾಯಗಳನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ ರಾಜ. ಕರುಣಿಸಿರಿ ರಾಜ. ಹಾಗೆ ಇನ್ನೆಷ್ಟೋ ಜನ ಪ್ರಾರ್ಥನೆ ಎಂದು ಅರಿತಿದ್ದರೂ ಸಹ ಕೇವಲ ನಿದ್ರೆಗಾಗಿ ಮಾತ್ರವೇ ಮನಸ್ಸೊತ್ತು ಹೋಗುತ್ತಾರೆ ರಾಜ. ಪ್ರಾರ್ಥಿಸಬೇಕೆಂಬುದಾದರೆ ಆಲಸ್ಯಗಳು ರಾಜ. ಇನ್ನು ಸ್ವಲ್ಪ ಹೊತ್ತು ಎಂದು ಮುದುರಿಕೊಳ್ಳುತ್ತಾರೆ ರಾಜ. ಇನ್ನು ಕೆಲವರು ವಾಡಿಕೆಗಾಗಿ ಮಾತ್ರ ಪ್ರಾರ್ಥಿಸುತ್ತಾರೆ ರಾಜ. ಇನ್ನು ಕೆಲವರು ಪ್ರಾರ್ಥನೆಯನ್ನು ವ್ಯಾಪಾರವಾಗಿಸಿಕೊಂಡು ಪ್ರಾರ್ಥಿಸುತ್ತಾರೆ ರಾಜ. ಇನ್ನು ಕೆಲವರು ತಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾತ್ರವೇ ಪ್ರಾರ್ಥಿಸುತ್ತಾರೆ ರಾಜ. ಇನ್ನು ಕೆಲವರು ತಮ್ಮನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುತ್ತಾರೆ ರಾಜ. ಯೇಸುವೇ, ಪ್ರಾರ್ಥನಾ ಜೀವಿತದ ಮೌಲ್ಯಗಳನ್ನು ಅರಿಯದೇ ಇರುವವರು ಎಷ್ಟೋ ಮಂದಿ ಇದ್ದಾರೆ ರಾಜ. ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ಯೇಸುವೇ, ನಿಮ್ಮ ಆತ್ಮನಿಂದ ಎದ್ದು ಕುಳಿತು ಪ್ರಾರ್ಥಿಸುವ ಕೃಪೆ ಈ ಲೋಕಕ್ಕೆ ಬೇಕು ಸ್ವಾಮಿ. ನಮಗೂ ಬೇಕು ಸ್ವಾಮಿ, ನನಗೂ ಬೇಕು ಸ್ವಾಮಿ. ಒಂದಲ್ಲ ಒಂದು ವಿಧದಲ್ಲಿ ಆಲಸ್ಯಗಳಾಗಿ ಯೇಸುವೇ, ನಿಮ್ಮ ಮುಂದೆ ಕುಳಿತುಕೊಳ್ಳಲು ಆಲಸ್ಯ ತೋರುತ್ತೇವೆ ರಾಜ. ಅದೇ ಒಂದು ಮೊಬೈಲ್ನ ಮುಂದೆ, ಒಬ್ಬ ಮನುಷ್ಯನ ಮುಂದೆ, ಒಂದು ಬೇರೆ ವ್ಯಕ್ತಿಗಳ ಮನುಷ್ಯನ ಮುಂದೆ ಕುಳಿತುಕೊಳ್ಳಲು, ಮಾತನಾಡಲು ನಾವು ಹಿಂಜರಿಯುವುದೇ ಇಲ್ಲ ರಾಜ. ಅದಕ್ಕೆ ಎಷ್ಟು ಸಮಯ ಬೇಕಾದ್ರೆ ವ್ಯಯ ಕೊಡುತ್ತೇವೆ ರಾಜ. ಇಂದು ಕುಟುಂಬಗಳಲ್ಲಿ ಸ್ವಾಮಿ ಎಷ್ಟು ಜನ ಸ್ವಾಮಿ, ಮಕ್ಕಳು, ಹೆಂಡತಿಯರು, ಗಂಡಂದಿರು ಪ್ರಾರ್ಥನೆ ಇಲ್ಲ ರಾಜ. ಈ ಮೊಬೈಲ್ಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ರಾಜ. ಮಾತನಾಡುವವರ ಜೊತೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ರಾಜ. ಕುಟುಂಬ ಪ್ರಾರ್ಥನೆಗಳಿಲ್ಲ ರಾಜ. ವಾಡಿಕೆಯ ಬಲಿ ಪೂಜೆ, ವಾಡಿಕೆಯ ಜಪಸರ, ಅಥವಾ ಎಲ್ಲಿಯೋ ಒಂದು ದಿನ ಒಂದು ಪ್ರಾರ್ಥನೆ, ಎಲ್ಲಿಯೋ ಒಂದು ಕಾಲಕ್ಕೆ ಒಂದು ಧ್ಯಾನ, ಇದೇ ಆಗಿ ಹೋಗಿದೆ ರಾಜ. ಯೇಸುವೇ, ಕರುಣಿಸಿರಿ ರಾಜ. ಭಾರದಿಂದ ಪ್ರಾರ್ಥಿಸುವವರ ಸಂಖ್ಯೆಗಳು ಅತಿಯಾಗಿ ಕಡಿಮೆಯಾಗಿ ಹೋಗುತ್ತಾ ಇದೆ ರಾಜ. ಸೈತಾನನು ಪ್ರತಿಯೊಬ್ಬರನ್ನು ಬಲೆ ಬೀಸಿ ತನ್ನತ್ತ ಸೆಳೆದುಕೊಂಡಿದ್ದಾನೆ ರಾಜ. ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ಯೇಸುವೇ, ಪ್ರಾರ್ಥನಾ ಆಲಸ್ಯಗಳನ್ನ ನೀಗಿಸಿರಿ ರಾಜ. ಯೇಸುವೇ, ವಿಶೇಷವಾಗಿ ಪ್ರಾರ್ಥನಾ ಆಲಸ್ಯವುಳ್ಳವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೇ, ಅದರಲ್ಲಿ ನಾನು ಸಹ ಒಬ್ಬನು ಆಗಿದ್ದೇನೆ ರಾಜ. ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ಸ್ವಾಮಿ, ಪ್ರಾರ್ಥನಾ ಆಲಸ್ಯ ಒಬ್ಬ ಮನುಷ್ಯನನ್ನು ನಿಮ್ಮಿಂದ ದೂರ ಮಾಡುತ್ತದೆ ರಾಜ. ನಿಮ್ಮ ಕೃಪೆಯಿಂದ ದೂರ ಮಾಡುತ್ತದೆ ರಾಜ. ನಿಮ್ಮ ಪ್ರಸನ್ನತೆಯಿಂದ ದೂರ ಮಾಡುತ್ತದೆ ರಾಜ. ನಿಮ್ಮ ವಾಕ್ಯಗಳಿಂದ ದೂರ ಮಾಡುತ್ತದೆ ರಾಜ. ಹೌದು ಸ್ವಾಮಿ, ಕರುಣೆ ತೋರಿ, ದಯೆ ತೋರಿ ರಾಜ. ಪ್ರಾರ್ಥನಾ ಆಲಸ್ಯಗಳಾಗಿರುವಂತಹ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರುಣೆ ತೋರಿ ಎಂದು ಪ್ರಾರ್ಥಿಸುವಾಗ
ಇಂದು ಯಾಚಕರುಗಳಾಗಲಿ, ಸ್ವಪಾಲಕರುಗಳಾಗಲಿ, ಮಿಷನರಿಗಳಾಗಲಿ, ಪಾಸ್ಟರ್ಸ್ಗಳಾಗಲಿ, ಕನ್ಯಾಸ್ತ್ರೀಯರಾಗಲಿ ಸ್ವಾಮಿ, ಈ ಪ್ರಾರ್ಥನಾ ಆಲಸ್ಯವು ಪ್ರತಿಯೊಬ್ಬರನ್ನು ಕಟ್ಟಿ ಹಾಕಿದೆ ರಾಜ. ಹೆಸರಿಗೆ ಸ್ಥಾನಗಳನ್ನ ಇಟ್ಟುಕೊಂಡಿದ್ದಾರೆ, ಆದರೆ ಪ್ರಾರ್ಥನಾ ಜೀವನವಿಲ್ಲ ಸ್ವಾಮಿ. ಯಾವುದೋ ಒಂದು ವಾಡಿಕೆಗಾಗಿ ಮಾತ್ರ ಒಬ್ಬ ಯಾಜಕರು ತನ್ನ ಬಲಿಪೂಜೆ ಎನ್ನುವುದು ವಾಡಿಕೆಯಾಗಿ ಇಟ್ಟುಕೊಂಡು ಬರೀ ಆ ಒಂದು ಬಲಿಪೂಜೆ ನಿಮಿತ್ತವಾಗಿ ಹೋಗುತ್ತಾರೆ. ಸಭಾಪಾಲಕರು ಭಾನುವಾರದಲ್ಲಿ, ಪಾಸ್ಟರ್ಸ್ಗಳು ಭಾನುವಾರದ ಒಂದು ಆರಾಧನೆಯನ್ನು ಇಟ್ಟುಕೊಂಡು ಅದರಲ್ಲಿ ನಿಂತು ಆ ಸಮಯವನ್ನು ಬಿಟ್ಟು ಬೇರೆ ಸಮಯ ದೂರ ಆಗುತ್ತಾರೆ. ಎಷ್ಟೋ ಜನ ಧರ್ಮ ಭಗಿನಿಯರಾಗಿ ಕನ್ಯಾಸ್ತ್ರೀ ಆಗಿರುವವರು ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತಾ ಇಲ್ಲ ರಾಜ. ಬರೀ ಅವರ ಶಾಲೆಗಳು, ಬರೀ ಅವರ ಆಸ್ಪತ್ರೆಗಳು, ಕೇವಲ ಹಣ, ಕೇವಲ ಪ್ರಾಪಂಚಿಕವಾದಗಳಲ್ಲಿಯೇ ಅವರು ಕಟ್ಟಲ್ಪಟ್ಟಿದ್ದಾರೆ ರಾಜ. ಹೌದು ರಾಜ. ಕೆಲವರು ವ್ಯಾಪಾರಗಳಲ್ಲಿಯೇ, ಕೆಲವರು ತಮ್ಮ ಕೆಲಸಗಳಲ್ಲಿಯೇ, ಕೆಲವರು ತಮ್ಮ ಕುಟುಂಬಗಳಲ್ಲಿಯೇ ಸ್ವಾಮಿ, ಹೀಗೆ ಪ್ರಾರ್ಥನಾ ಆಲಸ್ಯದಿಂದ ಬಂಧಿತರಾಗಿರುವ ಸರ್ವ ಜನಾಂಗದವರಲ್ಲಿ, ಸರ್ವ ಮಕ್ಕಳನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತದೆ ರಾಜ. ಕರುಣೆ ತೋರಿ, ದಯೆ ತೋರಿ ರಾಜ. ನಿಮ್ಮ ಪರಿಶುದ್ಧಾತ್ಮರನ್ನು ನಮ್ಮಲ್ಲಿ ಕಳುಹಿಸಿ, ನನ್ನಲ್ಲಿ ಕಳುಹಿಸಿ, ಸ್ವರ್ಗಯಾತ್ರೆಯ ಅಂಗಾಂಗಗಳಲ್ಲಿ ಕಳುಹಿಸಿ, ಲೋಕದ ಸರ್ವ ಮಕ್ಕಳಲ್ಲಿ ಕಳುಹಿಸಿ ಸ್ವಾಮಿ, ನಮ್ಮನ್ನು ಬಲಪಡಿಸಿ, ದೃಢಪಡಿಸಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ. ಕರುಣಾಳು ಮೂರ್ತಿ ಸ್ತೋತ್ರ ರಾಜ, ವಂದನೆ ಸ್ವಾಮಿ, ಆರಾಧನೆ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ನಾಮದಲ್ಲಿ, ಪರಿಶುದ್ಧವಾದ ನಾಮದಲ್ಲಿ ಇವತ್ತು ದಿನವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಈ ಪರಿಶುದ್ಧವಾದ ನಾಮದಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ನಿನ್ನ ಎಷ್ಟೋ ಜನ ಮಲಗಿದವರು ಈ ದಿನ ಎದ್ದೇಳಿಲ್ಲ ಸ್ವಾಮಿ. ಅಪ್ಪ, ನಿಮ್ಮ ಕೃಪಾದಾನಗಳಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಕರುಣಿಂದ ನಮಗೆ ಈ ದಿನವನ್ನು, ಹೊಸ ದಿನವನ್ನು ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಕರುಣಾಳು ಮೂರ್ತಿ, ಕರುಣ ಜಾಗರಣೆ ಸ್ತೋತ್ರ ರಾಜ. ಅಪ್ಪ ತಂದೆ, ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ನನ್ನ ಪ್ರಭುವೇ ಸ್ತೋತ್ರ ರಾಜ. ಆಕಾಶವನ್ನು ಸಕಲ ಮಾನವರನ್ನು ಸೃಷ್ಟಿಸಿದ ಆತನೇ ಸ್ತೋತ್ರ ಸ್ವಾಮಿ. ಅಪ್ಪ, ಪರಮ ಪೂಜ್ಯರಾದ ದೇವರೇ, ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ, ನೀವು ಸೃಷ್ಟಿಸಿದ ಈ ಅಂಗಾಂಗಗಳನ್ನು ಅಪ್ಪ ಆರೋಗ್ಯವಾಗಿಯಿಂದ ಜೀವಿಸುವಂತ ವರದಾನವನ್ನು ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಈ ದಿನವನ್ನು ಕರುಣಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಸದಾ ಈ ದಿನವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದು ನಾವು ಜೀವಿಸುವ ವರದಾನ ನೀವು ನಮಗೆ ದಯಪಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಮ್ಮನ್ನು ಸದಾ ಈ ದಿನವೆಲ್ಲ ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನೀವು ಆಶೀರ್ವಾದ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ದಿನ ನಮಗೆ ಸೇವಿಸಲಿಕ್ಕೆ ಗಾಳಿ, ಬೆಳಕನ್ನು, ಅನ್ನಪಾನಗಳನ್ನು ನೀವು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ಭಜಿಸುವ ಒಂದೊಂದು ದಾರವನ್ನು ಅಪ್ಪ ಪೌಷ್ಟಿಕವಾಗಿ ಆಹಾರವಾಗಿ ನೀವು ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಆದ ದೇವರೇ, ನನ್ನ ಒಡ ಹುಟ್ಟಿದವರನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನನಗೆ ತಂದೆ ತಾಯಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ದುಃಖದಲ್ಲೂ ವೇದನೆ ಗೋಳಾಟದ ಸಮಯದಲ್ಲಿ ಅಪ್ಪ ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಹಂಚಿಕೊಳ್ಳಲಿಕ್ಕೆ ಅಪ್ಪ ಸ್ನೇಹಿತರನ್ನು ನೀವು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಕೃಪಾದಾನಗಳಿಂದ ನಮ್ಮನ್ನು ತುಂಬಿಸಿ ಸದಾ ನಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೇ, ನಿಮ್ಮ ಅಮೃತ ಹಸ್ತದಿಂದ ನಮ್ಮನ್ನು ಸದಾ ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಕರುಣಾಳು ಮೂರ್ತಿ, ದಯ ಸಾಗರನೆ ಸ್ತೋತ್ರ ರಾಜ. ಪ್ರೀತಿ ಸ್ವರೂಪನಾದ ದೇವರೇ ಸ್ತೋತ್ರ ಸ್ವಾಮಿ. ಕರುಣಾಳು ಮೂರ್ತಿಯಾದ ದೇವರೇ ಸ್ತೋತ್ರ ಸ್ವಾಮಿ. ದಯ ಸಾಗರನಾದ ತಂದೆ ಸ್ತೋತ್ರ ರಾಜ. ಅಪ್ಪ ತಂದೆ, ನಮ್ಮನ್ನು ಸದಾ ನೀವು ಮುನ್ನಡೆಸಿ ನಮ್ಮನ್ನು ಸದಾ ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ಸ್ವರ್ಗೀಯಾದ ತಂಡವನ್ನು ಈ ಸಮಯದಲ್ಲಿ ಕುಳಿತು ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ವರವನ್ನು ಈ ಸ್ವರ್ಗೀಯಾದ ತಂಡ ನನಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ರೋಜಾರ ಬ್ರದರ್ ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ತಂಡದಲ್ಲಿ ಭಾಗವಹಿಸುವ ಪ್ರತಿಯೊಂದು ಅಂಗಾಂಗಗಳು ನೀವು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ,
ಕುಲದೇವರು, ಕರುಣಾಮಯ ದೇವರು, ಕರುಣಾಳು ರಕ್ಷಕರು ನೀವಾಗಿದ್ದೀರಾ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಾ ಮಾಡಿದ ಪಾಪಗಳು ಎಷ್ಟೇ ಇರಬಹುದು ಸ್ವಾಮಿ, ಅದನ್ನೆಲ್ಲ ನೀವು ಕ್ಷಮಿಸಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಅಪ್ಪ ಅಂತ ಕರೆಯುವ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ಕರುಣಾಳ ದೇವರೇ, ಕರುಣಾಳು ರಕ್ಷಕರೇ, ನಿಮಗೆ ಎಂದೆಂದೇ ಸ್ತೋತ್ರ, ವಂದನೆ, ಆರಾಧನೆ ಸ್ವಾಮಿ. ಆಮೆನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನಿನ್ನ ನೀತಿ ನಿಯಮವನ್ನು ಕುರಿತು ಹಾಡುವೆ, ಧರ್ಮ ಮಾರ್ಗದಲ್ಲಿ ನಡೆಯ ನೆರವ ಬೇಡುವೆ. ನಿನ್ನ ನೀತಿ ನಿಯಮವನ್ನು ಕುರಿತು ಹಾಡುವೆ, ಧರ್ಮ ಮಾರ್ಗದಲ್ಲಿ ನಡೆಯ ನೆರವ ಬೇಡುವೆ. ಮನೆಯಲೊಂದು ಮನದಲೊಂದು ನೆನೆದು ಬಾಳದೆ, ಮನೆಯಲೊಂದು ಮನದಲೊಂದು ನೆನೆದು ಬಾಳದೆ, ನೀಚ ಕಾರ್ಯ ದುಷ್ಟಾಚಾರ ದೂರ ತಳ್ಳುವೆ, ನೀಚ ಕಾರ್ಯ ದುಷ್ಟಾಚಾರ ದೂರ ತಳ್ಳುವೆ. ನಿನ್ನ ನೀತಿ ನಿಯಮವನ್ನು ಕುರಿತು ಹಾಡುವೆ, ಧರ್ಮ ಮಾರ್ಗದಲ್ಲಿ ನಡೆಯ ನೆರವ ಬೇಡುವೆ. ಪ್ರಭುವನ್ನ ಆರಾಧಿಸೋಣ. ಆತನ ಸನಾತನ ಮಾರ್ಗದಲ್ಲಿ ನಾವು ನಡೆಯುವಂತೆ, ಆತನನ್ನ ಆರಾಧಿಸಿ ಸ್ತುತಿಸುವ ಒಡಂಬಡಿಕೆಯಲ್ಲಿ ನಾವು ಒಂದಾಗುವಂತೆ ನಮ್ಮ ಹೃದಯವನ್ನು ತೆರೆಯೋಣ, ಆರಾಧಿಸೋಣ, ಮಹಿಮೆ ಪಡಿಸೋಣ. ನಿಮ್ಮ ತುಟಿಗಳು ತೆರೆಯಲಿ, ಹೃದಯಗಳು ತೆರೆಯಲಿ, ಆ ಪ್ರಭುವನ್ನು ನೋಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರಾರ್ಥನಾ ಅಲಕ್ಷ್ಯಗಳಿಂದ ನನ್ನಿಂದ ದೂರ ಮಾಡಿದ್ದೀರ. ಅದರಿಂದ ನೀವು ಮಾತ್ರ ಬರಮಾಡಿಕೊಳ್ಳಿ. ಅಲ್ಲಿ ಯೇಸುವೆ, ಯೇಸುವೆ, ಅಲ್ಲಿ
ಪ್ರಭುದೇವರೇ ಯೇಸುವೆ 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 ತಂದೆ ನನ್ನನ್ನು ಸಂರಕ್ಷಿಸುವರು ಅಲ್ಲಿ ಪ್ರಾರ್ಥನಾ ಸಹಾಯ ಕೇಳಿದವರಿಗೆ ಗ್ರಹಿಸುವರೆ ಓ ಪರಮ ಪೂಜ್ಯರೇ ವಂದನೆ. ಓ ಪರಿಶುದ್ಧರೇ ವಂದನೆ. Hallelujah, 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 ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪ್ರಾರ್ಥನಾ ಆಲಸ್ಯವುಳ್ಳವರೆಲ್ಲರನ್ನು ಸಮರ್ಪಿಸಿ ಅವರು ಬಲ ಹೊಂದುವಂತೆ, ವಿಶ್ವಾಸಿಗಳಾಗುವಂತೆ, ದೇವರನ್ನ ಕಂಡುಕೊಳ್ಳುವಂತೆ ಪ್ರಾರ್ಥಿಸೋಣ. ತಡ ಮಾಡದೆ ಒಬ್ಬರಾದ ಬಳಿಕ ಒಬ್ಬರು ವಿಶ್ವಾಸದಿಂದ, ಭಾರದಿಂದ ಪ್ರಾರ್ಥಿಸುವ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾಳುವೆ ಸ್ತೋತ್ರ. ಅಪ್ಪ ಸ್ವಾಮಿ, ಬೆಳಗಿನ ಜಾವವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ನಿನ್ನನ್ನು ಸ್ತುತಿಸಿ ಮಹಿಮೆ ಪಡಿಸುವಂತಹ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸುವವರಿಗೋಸ್ಕರ, ಪ್ರಾರ್ಥನೆ ಆಲಸ್ಯವಾಗಿರುವವರಿಗೋಸ್ಕರ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಪ್ರಾರ್ಥಿಸುವುದು ನೀನು ಕೊಟ್ಟ ವರ ಸ್ವಾಮಿ. ಪ್ರಾರ್ಥಿಸುವುದು ನಮ್ಮ ಕರ್ತವ್ಯ ಸ್ವಾಮಿ. ನೀವು ನಮ್ಮ ತಂದೆ ಸ್ವಾಮಿ. ನೀವೇ ಸೃಷ್ಟಿಸಿದವರು ಸ್ವಾಮಿ. ನಿನ್ನನ್ನು ಸ್ತುತಿಸುವುದು, ಆರಾಧಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸ್ವಾಮಿ. ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ನೀನು ಮಾಡಿದ ಒಂದೊಂದು ಉಪಕಾರಗಳಿಗಾಗಿಯೂ ಸ್ವಾಮಿ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು ಸ್ವಾಮಿ. ಅಪ್ಪ ತಂದೆಯೇ, ಎಷ್ಟೋ ಮಂದಿ ಸ್ವಾಮಿ ರಾತ್ರಿಯ ಸಮಯದಲ್ಲಿ ಮಲಗಿದವರೇ ಬೆಳಿಗ್ಗೆ ಏಳಲು ಆಗಲಿಲ್ಲ ಸ್ವಾಮಿ. ಆದರೆ ನಾವು ಎದ್ದು ಕುಳಿತು ನಿನ್ನನ್ನು ಕುರಿತು ಧ್ಯಾನಿಸಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಆರಾಧಿಸಲು ನಮಗೆ ಸಹಾಯ ಮಾಡುತ್ತಿದೀಯ ಸ್ವಾಮಿ. ಅದರಂತೆ ಸ್ವಾಮಿ ಎಲ್ಲಾ ಮನುಷ್ಯರು ಸ್ವಾಮಿ
ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ನಿನ್ನನ್ನು ಸ್ತುತಿಸಲಿ ಸ್ವಾಮಿ, ನಿನ್ನನ್ನು ಆರಾಧಿಸಲಿ ಸ್ವಾಮಿ. ಹೌದು ಸ್ವಾಮಿ, ಈಗಿನ ಸಮಯದಲ್ಲಿ ಚಳಿ ಇದ್ದ ಕಾರಣ ಸ್ವಾಮಿ ಎಷ್ಟೋ ಮಂದಿ ಹೇಳುವುದಿಲ್ಲ ಸ್ವಾಮಿ. ನೀವು ಮಾಡಿದಂತ ಉಪಕಾರಗಳನ್ನು ಸ್ಮರಿಸುವುದಿಲ್ಲ ಸ್ವಾಮಿ. ಅವರಿಗೆ ಬೇಕಾದ ಅಗತ್ಯತೆಗಳಿಗಾಗಿ ಕೇವಲ ಬಾಯಿ ಮಾತಿನಿಂದ ಪ್ರಾರ್ಥಿಸುವುದು ವಾಡಿಕೆಯಾಗಿದೆ ಸ್ವಾಮಿ. ಆದರೆ ನಿನ್ನಲ್ಲೇ ಒಂದಾಗಿ ಬೆರೆತು ವರವನ್ನು ದಯಪಾಲಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ಎಷ್ಟೋ ಮಂದಿಗೆ ದೇವರು ನೀಡಿದ ಉಪಕಾರಗಳು ಅನೇಕವಿದೆ ಸ್ವಾಮಿ. ಸಮೃದ್ಧಿಯನ್ನು ನೀಡಿದ್ದಾರೆ, ಒಳ್ಳೆಯ ಆರೋಗ್ಯವನ್ನು ನೀಡಿದ್ದಾರೆ, ಒಳ್ಳೆಯತನದಲ್ಲಿ ಜೀವಿಸುತ್ತಿದ್ದಾರೆ. ಆದರೆ ನಿನ್ನೊಂದಿಗೆ ಇಲ್ಲ ಸ್ವಾಮಿ. ಅಂತವರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ದಿನಂಪ್ರತಿ ಪ್ರಾರ್ಥಿಸುವ ವರವನ್ನು ಪ್ರತಿಯೊಬ್ಬ ಮನುಷ್ಯರಿಗೂ ನೀಡು ಸ್ವಾಮಿ. ಅಪ್ಪ ತಂದೆಯೇ, ಯೇಸುವೆ, ಇಂದಿನ ಕಾಲದ ಯೌವನಸ್ಥರು ಸ್ವಾಮಿ ಪ್ರಾರ್ಥಿಸುವುದಿಲ್ಲ ಸ್ವಾಮಿ, ನಿನ್ನೊಂದಿಗೆ ಬೆರೆಯುವುದಿಲ್ಲ ಸ್ವಾಮಿ. ಕೇವಲ ತಮ್ಮದೇ ಆದ ಲೋಕದಲ್ಲಿ ಮುಳುಗಿಕೊಂಡಿರುತ್ತಾರೆ ಸ್ವಾಮಿ. ಎಲ್ಲರೂ ಪ್ರಾರ್ಥಿಸುವಂತರಾಗಲಿ ಸ್ವಾಮಿ. ಆ ಯೌವನಸ್ಥರ ಮಕ್ಕಳ ಮೇಲೆ ನಿನ್ನ ದಯೆ ತೋರು ಸ್ವಾಮಿ. ಅಪ್ಪ ತಂದೆ, ಯಾವುದೇ ಕಷ್ಟ ಬಂದರೂ ನೋವು ಬಂದರೂ ಸ್ವಾಮಿ ನಿನ್ನಲ್ಲೇ ನಾವು ಇದ್ದು ಪ್ರಾರ್ಥಿಸುವಂತಹ ಸೌಭಾಗ್ಯವನ್ನು ದಯಪಾಲಿಸಿರಿ ಸ್ವಾಮಿ. ಆಲಸ್ಯಗಳಿಂದ ಕೂಡಿದ್ದಾರೆ ಸ್ವಾಮಿ, ಮೋಜು ಮಸ್ತಿಗಳಿಂದ ಕೂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ತಮ್ಮದೇ ಈ ಲೋಕದಲ್ಲಿ ಇದ್ದಾರೆ ಸ್ವಾಮಿ. ಅವರೆಲ್ಲರೂ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರೆಲ್ಲರೂ ಪ್ರಾರ್ಥಿಸಲಿ ಸ್ವಾಮಿ. ನೀನೇ ಭಗವಂತನಲ್ಲವೇ ಸ್ವಾಮಿ, ಸೃಷ್ಟಿದಾಯಕನಲ್ಲವೇ ಸ್ವಾಮಿ, ಅದನ್ನು ಅರಿಯುವ ಸೌಭಾಗ್ಯ ನಮಗೆ ದಯಪಾಲಿಸಲಿ ರಾಜ. ಪ್ರತಿಯೊಬ್ಬರು ಪ್ರಾರ್ಥಿಸಲಿ ರಾಜ. ಆಲಸ್ಯದಿಂದ ಕೂಡಿರುವಂತಹ ನನ್ನನ್ನು ಸ್ವಾಮಿ, ನನ್ನ ಸ್ವರ್ಗೀಯ ಯಾತ್ರಾ ತಂಡದ ಪ್ರತಿಯೊಬ್ಬ ಸದಸ್ಯರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಬೆಳಗಿನ ಜಾವದಲ್ಲಿ ಸ್ವಾಮಿ ನಾವೆಲ್ಲರ ಆಲಸ್ಯವನ್ನು ತೋರದೆ ಸ್ವಾಮಿ ಎದ್ದು ಕುಳಿತು ನಿನ್ನೊಂದಿಗೆ ಒಂದಾಗುವಂತಹ ಮನಸ್ಸುಗಳನ್ನು ನಮಗೆ ನೀಡಿರಿ ಸ್ವಾಮಿ. ಅಪ್ಪ ತಂದೆಯೇ, ಪ್ರತಿಯೊಬ್ಬರನ್ನು ಸ್ವಾಮಿ ಎಲ್ಲರೂ ನಿನ್ನ ಎರಡನೇ ಬರವಣಿಗೆಯಲ್ಲಿ ಸ್ವಾಮಿ ಎದುರು ನೋಡುವಂತಹ ಸೌಭಾಗ್ಯವನ್ನು ಎಲ್ಲರಿಗೂ ದಯಪಾಲಿಸಿರಿ ಸ್ವಾಮಿ. ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಪ್ರಾರ್ಥಿಸುವವರು ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾರೆ ಸ್ವಾಮಿ. ನೀವು ಮಾಡಿದ ಉಪಕಾರಗಳಿಗೆ ಸ್ತೋತ್ರ ಸಲ್ಲಿಸಲು ಬೆರಳೆಣಿಕೆಯಲ್ಲಿ ಮಾತ್ರ ಇದ್ದಾರೆ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ಪ್ರಾರ್ಥಿಸುವ ಮನಸ್ಸನ್ನು ಪ್ರತಿಯೊಬ್ಬರಿಗೆ ನೀಡಿರಿ. ಎಲ್ಲ ಕನ್ಯಾಶ್ರೀಯರಲ್ಲಿ ಬನ್ನಿರಿ, ಎಲ್ಲ ಗುರುಗಳಲ್ಲಿ ಬನ್ನಿರಿ, ಎಲ್ಲ ಪಾಸ್ಟರ್ಸ್ಗಳಲ್ಲಿ ಬನ್ನಿರಿ, ಎಲ್ಲ ಶುಭ ಸಂದೇಶ ಸಾರುವವರಲ್ಲಿ ಬನ್ನಿರಿ, ಸಣ್ಣ ಮಕ್ಕಳಲ್ಲಿ ಬನ್ನಿರಿ. ಅಪ್ಪ ತಂದೆಯೇ, ಅವರೆಲ್ಲರಲ್ಲಿ ಬಂದು ಎಲ್ಲರಿಗೂ ಪ್ರಾರ್ಥಿಸುವ ವರವನ್ನು ನೀಡಿರಿ ಸ್ವಾಮಿ. ಅಪ್ಪ ತಂದೆಯೇ, ಇಂದಿನ ಕಾಲದಲ್ಲಿ ಸ್ವಾಮಿ ಪ್ರಾರ್ಥಿಸುವವರ ಸಂಖ್ಯೆ ಕಡಿಮೆ ಆಗುತ್ತಿದೆ ಸ್ವಾಮಿ. ಅಪ್ಪ ತಂದೆಯೇ, ತಮ್ಮ ಸಮಯವನ್ನು ಪ್ರಾರ್ಥಿಸುವುದರಲ್ಲಿ ಬಿಟ್ಟು ಬೇರೆಯವರನ್ನು ಕಾಲಹರಣ ಮಾಡುತ್ತಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನೀನು ಮಾಡಿದಂತ ಒಂದೊಂದು ಉಪಕಾರಗಳನ್ನು ಸ್ಮರಿಸಿ ಸ್ವಾಮಿ ನಿನ್ನನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುವಂತ ಸೌಭಾಗ್ಯವನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಸ್ವಾಮಿ ನೀಡಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ನನ್ನ ಯೇಸುವೆ, ನನ್ನ ಪ್ರಭುವೇ, ನನ್ನ ರಾಜ್ಯನೇ, ನನ್ನ ಕರ್ತನೆ. ಅಪ್ಪ, ಇಂಥ ಒಂದು ಆನಂದ ಸ್ವಾಮಿ. ಅಪ್ಪ, ನಿನ್ನೊಟ್ಟಿಗೆ ಬೆರೆಯುವುದರಿಂದ ಒಂದು ಭಾಗ್ಯ ಸ್ವಾಮಿ. ಅಪ್ಪ, ನಿನ್ನೊಟ್ಟಿಗೆ ಮಾತನಾಡಲು ಸ್ವಾಮಿ ನಿಜಕ್ಕೂ ನಾವು ಭಾಗ್ಯವಂತರು ಯೇಸುವೆ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ ನಾವು ಎದ್ದು ಕುಳಿತು ಸ್ವಾಮಿ ಅಪ್ಪ ನಿಮ್ಮನ್ನು ಹುಡುಕುವ ಈ ಮಕ್ಕಳನ್ನು ಸ್ವಾಮಿ ಅಪ್ಪ ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ. ಅಪ್ಪ, ಎಷ್ಟೋ ಬಾರಿ ಸ್ವಾಮಿ ನಾವು ನಿಮ್ಮನ್ನು ಮರೆತಿದ್ದೇವೆ ಸ್ವಾಮಿ. ಅಪ್ಪ, ನಿಮ್ಮನ್ನು ತಿರಸ್ಕರಿಸಿದ್ದೇವೆ ಯೇಸುವೆ. ಅಪ್ಪ, ನಮ್ಮನ್ನು ಕ್ಷಮಿಸಿರಿ ರಾಜ್ಯ. ಅಪ್ಪ, ನಮ್ಮನ್ನು ಕ್ಷಮಿಸಿರಿ ತಂದೆ ಯೇಸುವೆ. ಕರ್ತನೆ, ಈ ದೇಶದಲ್ಲಿ ಸ್ವಾಮಿ ಅಪ್ಪ ಪ್ರಾರ್ಥನೆ ಜೀವನ ಇಲ್ಲದೆ ನಡೆಸುತ್ತಿದ್ದರು ಸ್ವಾಮಿ. ಅಪ್ಪ ಯೇಸುವೆ, ಅಂತ ಮಕ್ಕಳ ಮೇಲೆ ಸ್ವಾಮಿ ನೀವು ದಯೆ ತೋರಿ ರಾಜ್ಯ, ಕರುಣೆ ತೋರಿ ಯೇಸುವೆ. ಅಪ್ಪ, ನಿಮ್ಮನ್ನು ಬಿಟ್ಟು ಒಂದು ವೇಳೆಯಲ್ಲಿ ಸ್ವಾಮಿ ಅಪ್ಪ ಅಗಲಿ ಹೋಗದಂತೆ ಯೇಸುವೆ, ವಿಶ್ವಾಸದಲ್ಲಿ ಯೇಸುವೆ ನಿಮ್ಮನ್ನು ಪ್ರಾರ್ಥಿಸುವ ಮಕ್ಕಳಾಗುವಂತೆ ಕರುಣಿಸಿರಿ ರಾಜ್ಯ.
ಅಪ್ಪ ಯೇಸುವೆ ನಿಮ್ಮ ಕರುಣೆಗಾಗಿ ಸ್ವಾಮಿ ಶೋಕ ಪಡುವ ಮಕ್ಕಳಾಗುವಂತೆ ಕರುಣಿಸಿರಿ ರಾಜ, ದಯೆ ತೋರಿ ಯೇಸುವೆ. ಅಪ್ಪ ನಿಮ್ಮನ್ನು ಬಿಟ್ಟು ಸ್ವಾಮಿ ನಾವು ಏನು ಸ್ವಾಮಿ ಮಾಡಲು ಸಾಧ್ಯ ರಾಜ. ಅಪ್ಪ ಈ ಲೋಕದಲ್ಲಿ ಸ್ವಾಮಿ ನಾವೇನೇ ಮಾಡಿದರು ಸ್ವಾಮಿ ವ್ಯರ್ಥ ರಾಜ. ಅಪ್ಪ ನೀವು ಇಲ್ಲದೆ ಸ್ವಾಮಿ ನಾವೇನು ಮಾಡಿದರೂ ಸಾಧ್ಯ ಇಲ್ಲ ರಾಜ್ಯ, ಏನು ಮಾಡಲು ಸಾಧ್ಯ ಇಲ್ಲ ಸ್ವಾಮಿ. ಅಪ್ಪ ಎಲ್ಲವೂ ಕರ್ತನೆ ಮಣ್ಣಾಗಿ ಹೋಗುತ್ತದೆ ಸ್ವಾಮಿ. ಅಪ್ಪ ಈ ಲೋಕದ ಮಕ್ಕಳು ಯಾಕಪ್ಪ ಅರಿತಿಲ್ಲ ನಿಮ್ಮನ್ನು. ಅಪ್ಪ ಈ ಲೋಕದ ಮಕ್ಕಳು ಯಾಕಪ್ಪ ಸ್ವಾಮಿ ನಿಮ್ಮನ್ನು ಹೊಂದಿಕೊಂಡದಿಲ್ಲ ಸ್ವಾಮಿ. ಅಪ್ಪ ನೀವು ಮಾಡಿದ ಎಷ್ಟು ಉಪಕಾರಗಳನ್ನು ಸ್ವಾಮಿ ನಾವು ದುಡಿತಿದ್ದೇವೆ, ನಾವು ಹಣವನ್ನು ಸೇರಿಸಿಕೊಳ್ಳುತ್ತಿದ್ದೇವೆ, ಆಸ್ತಿ ಮನೆ ಮಂಟಪ ಏನೇನೋ ಮಾಡಿಕೊಳ್ಳುತ್ತಾರೆ ಸ್ವಾಮಿ. ಅಪ್ಪ ಎಲ್ಲವೂ ನೀವು ಕೊಡುವುದು ಎನ್ನುವುದು ಅವರಿಗೆ ಗೊತ್ತಿಲ್ಲ ಸ್ವಾಮಿ. ಅಪ್ಪ ಅರಿವನ್ನು ಮೂಡಿಸಿರಿ ಸ್ವಾಮಿ. ಅಪ್ಪ ಒಂದು ಕ್ಷಣವು ನಿಮ್ಮನ್ನು ಬಿಟ್ಟು ಅಗಲದಂತೆ ಸ್ವಾಮಿ. ಆ ಮಕ್ಕಳಿಗೆ ಪ್ರಾರ್ಥಿಸುವ ವರವನ್ನು ಕರುಣಿಸಿರಿ ರಾಜ್ಯ, ಕರುಣಿಸಿರಿ ಸ್ವಾಮಿ. ಎಲ್ಲವನ್ನು ಕೊಡುವುದು ನೀವು ಸ್ವಾಮಿ. ಅಪ್ಪ ನಿಮ್ಮಿಂದ ಮಾತ್ರ ಸಾಧ್ಯ ರಾಜ್ಯ. ಅಪ್ಪ ನಾವೇ ಲೋಕದಲ್ಲಿ ಏನೇ ಆಸ್ತಿ ಅಂತಸ್ತು ಕೂಡಿಟ್ಟರು ಸ್ವಾಮಿ ಎಲ್ಲ ವ್ಯರ್ಥವಾಗುತ್ತದೆ ಅನ್ನೋದು ಅರಿವು ಅವರಲ್ಲಿ ಮೂಡಿಸಿರಿ ಸ್ವಾಮಿ. ಪ್ರಾರ್ಥಿಸುವ ಮಕ್ಕಳಾಗುವಂತೆ ಕರುಣಿಸಿರಿ ರಾಜ್ಯ. ಅಪ್ಪ ನನ್ನ ಕುಟುಂಬದಲ್ಲೂ ಸ್ವಾಮಿ ಎಲ್ಲ ಮಕ್ಕಳು ಎಷ್ಟೋ ಮಕ್ಕಳು ಸ್ವಾಮಿ ಅಪ್ಪ ದುಡಿದು ಬಾರುತ್ತಾರೆ ಸ್ವಾಮಿ. ಅಪ್ಪ ಆದರೆ ನಿಮ್ಮಲ್ಲಿ ದುಡಿಯುವಂತೆ ಮಕ್ಕಳಾಗುವಂತೆ ಕರುಣಿಸಿರಿ ಸ್ವಾಮಿ. ನಿಮ್ಮ ವಾಕ್ಯವನ್ನು ಆಲಿಸುವ ಮಕ್ಕಳಾಗುವಂತೆ ಕರುಣಿಸಿರಿ ರಾಜ್ಯ. ಅಪ್ಪ ಪ್ರೀತಿಸುವ ರೀತಿ ನೀವು ಕರುಣಾಮಯ ತಂದೆದ ದೇವ. ಅಪ್ಪ ಯೇಸುವೆ ನಮಗಾಗಿ ಸ್ವಾಮಿ ನಿಮ್ಮೆಲ್ಲ ಆಕಾಂಕ್ಷೆಗಳನ್ನು ಬರೆಯುತ್ತೆ ಸ್ವಾಮಿ. ಅಪ್ಪ ನಿಮ್ಮ ರಕ್ತವನ್ನೇ ನಮಗೆ ಕೊಟ್ಟಿದ್ದೀರಿ ಸ್ವಾಮಿ. ಅಪ್ಪ ಆ ಮಕ್ಕಳು ಯಾಕೆ ಸ್ವಾಮಿ ಹರಿಯೋದಿಲ್ಲ ಯೇಸುವೆ, ನಿಮ್ಮನ್ನು ಪ್ರೀತಿಸುವುದಿಲ್ಲ ಯೇಸುವೆ. ಅಂತ ಮಕ್ಕಳ ಮೇಲೆ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಯೇಸುವೆ ಅಪ್ಪ ನಿಮ್ಮನ್ನು ಕಾಣುವಂತೆ ಆ ಮಕ್ಕಳಿಗೆ ಕರುಣಿಸಿರಿ ದೇವ. ಅಪ್ಪ ಯೇಸುವೆ ನೀವು ಕರುಣಾಮಯ ದೇವರು ಸ್ವಾಮಿ. ಅಪ್ಪ ಯೇಸುವೆ ನಿಮ್ಮಲ್ಲಿ ಬಂದೇ ಬರಬೇಕು ಸ್ವಾಮಿ. ಅಪ್ಪ ನಿಮ್ಮನ್ನು ಬಿಟ್ಟರೆ ಯಾರು ಇಲ್ಲ ಯೇಸುವೆ. ಅಪ್ಪ ಅವರಿಗೆ ಅರಿವನ್ನು ಕೊಡಿರಿ ಸ್ವಾಮಿ. ಅಪ್ಪ ಅವರಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ದೇವ. ಅಪ್ಪ ಯೇಸುವೆ ಅಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಗಾಯವಾದ ಕರೆಗಳಿಗೆ, ನಿಮ್ಮ ಪೂಜ್ಯವಾದ ಕರೆಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ ತಂದೆಯೇ. ಅಪ್ಪ ವಿಶೇಷವಾಗಿ ಅಪ್ಪ ನಿಮ್ಮ ಪವಿತ್ರ ಆತ್ಮರಂತ ಮಕ್ಕಳ ಮೇಲೆ ಅಪ್ಪ ವರವನ್ನು ಸುರಿಸಿರಿ ರಾಜ್ಯ, ಸುರಿಸಿರಿ ತಂದೆಯೇ. ತಂದೆಯೇ ನಿಮಗೆ ಸ್ತೋತ್ರ ವಂದನೆ ಆರಾಧನೆ ಎಂದು ಅಮ್ಮ ಪರಿಶುದ್ಧ ಪೂಜೆ ಮಾತೆ ಮರಿಯಮ್ಮನವರೇ, ಸಕಲ ಸೌಭಾಗ್ಯ ರಾಣಿಯೇ ಅಮ್ಮ ಇಂಥ ಎಲ್ಲ ಮಕ್ಕಳನ್ನು ನಿನ್ನ ಮಡಿಲಿಗೆ ಒಪ್ಪಿಸಿಕೊಡುತ್ತೇನೆ ತಾಯಿ. ನನ್ನ ಮಗನಲ್ಲಿ ಅವರಿಗಾಗಿ ಪ್ರಾರ್ಥಿಸಿರಿ ತಾಯಿ, ನಿಮ್ಮ ಕಡೆಗೆ ಸೆಳೆದುಕೊಳ್ಳಿರಿ ಅಮ್ಮ ಎಂದು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದ ಒಡೆಯನೇ. ಆಮೇನ್. ಜೀವದ ಒಡೆಯನೇ. ಆಮೇನ್. ಜೀವದ ಒಡೆಯನೇ. ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೇ ನಿಮ್ಮ ಪರಿಮಿತ ಕರುಣೆಗಾಗಿ ಸ್ತೋತ್ರ ರಾಜ. ಪ್ರಭುವೇ ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲ ಪ್ರಾರ್ಥನಾ ಆಲಸ್ಯಗಳನ್ನು, ಪ್ರಾರ್ಥನೆ ಮಾಡದವರನ್ನು ಯೇಸುವೆ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ ಇಂಥ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ ನೀವು ಇವರಿಗೆ ಸಕಲವನ್ನು ಕೊಟ್ಟಿದ್ದೀರಾ, ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರಾ. ಆದರೂ ನಿಮ್ಮ ಸನ್ನಿಧಾನದಲ್ಲಿ ಬಲಿ ನಿಂತು ಪ್ರಾರ್ಥನೆ ಮಾಡದಿರುವ ಪ್ರಭುವೇ ಎಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ ನನ್ನಲ್ಲಿರುವ ಎಲ್ಲಾ ಪ್ರಾರ್ಥನಾ ಆಲಸ್ಯಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗೆ ಬರಲಾಗದಿರುವ ನನ್ನ ಪ್ರಾರ್ಥನಾ ಆಲಸ್ಯಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ತಂದೆಯಾದ ದೇವರೇ, ಎಷ್ಟೊಂದು ಕುಟುಂಬಗಳಲ್ಲಿ ಸ್ವಾಮಿ ವೈಯಕ್ತಿಕ ಪ್ರಾರ್ಥನೆ ಇಲ್ಲ, ಕುಟುಂಬದ ಪ್ರಾರ್ಥನೆ ಇಲ್ಲ. ಪ್ರಾರ್ಥನಾ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಆದರೆ ಸಮಯದಲ್ಲಿ ಎಲ್ಲರೂ ಅವರವರ ಕೆಲಸದಲ್ಲಿ ಮಗ್ನರಾಗಿ ಪ್ರಭುವೇ ಪ್ರಾರ್ಥನೆ ಇಲ್ಲದೆ ಎಷ್ಟೊಂದು ಕುಟುಂಬಗಳು ಒಡಕಿನಲ್ಲಿದೆ ಸ್ವಾಮಿ. ತಂದೆಯಾದ ದೇವರೇ, ಇಂಥ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಮಕ್ಕಳು ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ಇವಾಗಿನ ಕಾಲದಲ್ಲಿ ಮಕ್ಕಳು ಕೂಡ ಪ್ರಾರ್ಥನೆಗೆ ಆಲಸ್ಯ ತೋರುತ್ತಿದ್ದಾರೆ ಸ್ವಾಮಿ. ಪ್ರಭುವೇ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ.
ಪ್ರಭುವೆ, ನಿಮ್ಮ ಶುಭ ಸಂದೇಶ ಸಾರಬೇಕಾಗಿದ್ದ ನಿಮ್ಮ ಸೇವೆಗೆ ಕರೆತಿರುವ ಯಾಜಕರಾಗಲಿ ಕನ್ಯಾಸ್ತ್ರೀಯರಾಗಲಿ ಸ್ವಾಮಿ ಹಣದ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ. ಪ್ರಭುವೆ, ಒಂದು ವಿಚಾರಣೆಯಲ್ಲಿ ಒಂದು ಚರ್ಚ್ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಇಲ್ಲ ಆಸ್ಪತ್ರೆಯಲ್ಲಿ ಅದಕ್ಕೆ ಇದಕ್ಕೆ ಅಂತ ಸೇವೆ ಮಾಡಬೇಕು, ಅಲ್ಲಿ ದುಡ್ಡು ಬರುತ್ತೆ ಎಂಬ ವ್ಯಾಮೋಹದಿಂದಲೇ ಬಾಳುತ್ತಿರುವ ಗುರುಗಳನ್ನಾಗಲಿ ಕನ್ಯಾಸ್ತ್ರೀಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರು ಕೂಡ ಪ್ರಾರ್ಥನೆಗೆ ಜಾಸ್ತಿ ಒತ್ತು ಕೊಡುವಂತೆ ನೀವೇ ಅವರ ಅಂತರಂಗವನ್ನು ಮುಟ್ಟಿರಿ ಸ್ವಾಮಿ. ಪ್ರಭುವೆ, ಎಲ್ಲರ ಹೃದಯ ಮನಸ್ಸು ಬದಲಾಯಿಸಿರಿ ಸ್ವಾಮಿ. ತಂದೆಯಾದ ದೇವರೇ, ನನ್ನ ಕುಟುಂಬದಲ್ಲಿರುವ ನನ್ನ ತಾಯಿಯನ್ನು, ನನ್ನ ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನಾವು ಕೂಡ ಹೆಚ್ಚು ಹೆಚ್ಚು ಕುಟುಂಬ ಪ್ರಾರ್ಥನೆಗೆ ಒತ್ತು ಕೊಡುವಂತೆಯೂ ಸದಾ ನಿಮ್ಮ ಸಂಗಡ ಇರುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ಕರುಣಿಸಿರಿ ಪ್ರಭುವೆ. ಪ್ರಭುವೆ, ನನ್ನ ವಿಚಾರಣೆಯಲ್ಲಿರುವ ಎಲ್ಲಾ ಕುಟುಂಬಗಳನ್ನು ಹಾಗೂ ಈ ನನ್ನ ಸ್ವರ್ಗೀಯ ಯಾತ್ರಾ ಅಂಗಾಂಗಗಳಲ್ಲಿ ಇರುವ ಎಲ್ಲಾ ಈ ನನ್ನ ಪ್ರೀತಿಯ ಅಂಗಾಂಗಗಳ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭು, ಎಲ್ಲರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾರ್ಥನಾ ಆಲಸ್ಯಗಳು ಇದ್ದೇ ಇದೆ ಸ್ವಾಮಿ. ಪ್ರಭುವೆ, ನಮ್ಮಲ್ಲಿರುವ ಎಲ್ಲ ಸೈತಾನನ ಪ್ರವರ್ತನೆಗಳು, ಪ್ರಲೋಭನೆಗಳು, ದುಷ್ಟ ಶಕ್ತಿಗಳು ನಮ್ಮಿಂದ ಬಿಟ್ಟು ತೊಲಗಲಿ. ಪ್ರಭುವೆ, ನೀವು ಕೊಟ್ಟ ವರದಾನಕ್ಕೋಸ್ಕರವಾದರೂ ಸ್ವಾಮಿ ನಾವು ಪ್ರಾರ್ಥಿಸಲು ನಮಗೆಲ್ಲರಿಗೂ ಬಲವನ್ನು ನಿಮ್ಮ ಆತ್ಮದ ಮೂಲಕ ನೀಡಿರಿ ಸ್ವಾಮಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಸಕಲ ಸಂತರ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲಾ ಪ್ರಾರ್ಥನಾ ಆಲಸ್ಯಗಳನ್ನು, ಪ್ರಾರ್ಥನೆ ಮಾಡದವರನ್ನು ನಿಮ್ಮ ಮಡಿಲ ಬಳಿ ನಾನು ಸಮರ್ಪಿಸುವಾಗ ನನ್ನ ಪ್ರಾರ್ಥನಾ ಈ ಮೊರೆಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎಲ್ಲರೂ ಪ್ರಾರ್ಥನೆ ಮಾಡುವಂತೆ, ನೀವು ಕೊಟ್ಟ ಉಪಕಾರಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸುವಂತೆ ನಮಗೆಲ್ಲರಿಗೂ ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವ ಉಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನ ಕುಳಿತು ಪ್ರಾರ್ಥಿಸುವವರವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಪ್ರಾರ್ಥನೆ ಆಲಸ್ಯದ ಮಕ್ಕಳ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿ ಎಷ್ಟೋ ಜನ ನಿಮ್ಮನ್ನ ಅರಿತಿಲ್ಲ ಸ್ವಾಮಿ. ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದೀರಾ, ಶಾಂತಿ ಸಮಾಧಾನವನ್ನು ಕೊಟ್ಟಿದ್ದೀರಾ, ಐಶ್ವರ್ಯವನ್ನು ಕೊಟ್ಟಿದ್ದೀರಾ, ಎಲ್ಲ ಆರ್ಥಿಕ ಪರಿಸ್ಥಿತಿಯಿಂದ ಬಿಡುಗಡೆಯನ್ನು ಕೊಟ್ಟಿದ್ದೀರಾ. ಅಪ್ಪ ತಂದೆ, ಐಶ್ವರ್ಯವಂತ ಆಗಲು ಜ್ಞಾನವನ್ನು, ಅರಿವನ್ನು ಕೊಟ್ಟಿದ್ದೀರಾ. ಆದರೆ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಲೋಕದ ಜ್ಞಾನದಲ್ಲಿ ಮುಳುಗಿ ಹೋಗಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅವರ ಮೇಲೆ ಕರುಣೆ ಆಗಿರಿ ಸ್ವಾಮಿ. ನಿಮ್ಮ ಸನ್ನಿಧಾನಕ್ಕೆ ಬರುವ ಕೃಪೆಯನ್ನು ಅವರಿಗೆ ಕೊಡಿರಿ ಸ್ವಾಮಿ. ಅಪ್ಪ ತಂದೆ, ತಪ್ಪಿ ಹೋದ ಒಂದು ಕುರಿಮರಿ ನೀವು ಹುಡುಕಿಕೊಂಡು ಹೋದಂತೆ ಅಪ್ಪ, ನೀವು ಪ್ರಾರ್ಥನೆ ಮಾಡಲಿಕ್ಕೆ ಬರದಿನ ಮಕ್ಕಳನ್ನು ನೀವು ಹುಡುಕಿಕೊಂಡು ಹೋಗಿ ಅಪ್ಪ, ನೀವೇ ಏಕೈಕ ಕುಮಾರರು, ನೀವೇ ರಕ್ಷಕರು, ಅವರಿಗೆ ಸಿರಿ ಸಂಪತ್ತನ್ನು ಕೊಟ್ಟವರು ನೀವೇ, ಆ ಜ್ಞಾನವನ್ನು ಕೊಟ್ಟವರು ನೀವೇ ಅಂತ ಅವರಿಗೆ ಅರಿವು ಮೂಡಿಸಿ ನಿಮ್ಮ ಸನ್ನಿಧಾನಕ್ಕೆ ಬರುವ ಕೃಪೆಯನ್ನು ಅವರಿಗೆ ದಯಪಾಲಿಸಿ ಕೊಡಿರಿ ಸ್ವಾಮಿ. ಅಪ್ಪ, ಅವರು ಸ್ವರ್ಗ ಸಾಮ್ರಾಜ್ಯವನ್ನು ಕೊಂಡುಕೊಳ್ಳುವ ಮಕ್ಕಳನ್ನಾಗಿ ಅವರನ್ನು ಅರಿವನ್ನು ಮೂಡಿಸಿರಿ ರಜ. ಕರುಣೆ ತೋರು, ದಯೆ ತೋರಿರಿ ಸ್ವಾಮಿ. ಯೇಸುವೇ, ನಿಮ್ಮವರ ಪ್ರಸಾದ ಮಕ್ಕಳಾಗಿ ನಿಮ್ಮ ಕೃಪೆಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ಮಕ್ಕಳಾಗಿ ಅವರನ್ನು ಆಶೀರ್ವದಿಸಿರಿ ರಾಜ. ಕರುಣೆ ತೋರು, ದಯೆ ತೋರು ನನ್ನ ರಾಜ. ಅಪ್ಪ ತಂದೆಯಾದ ದೇವರೇ, ಕರುಣಾಳು ಮೂರ್ತಿ ಅಪ್ಪ, ಧರ್ಮ ಕ್ಷೇತ್ರದಲ್ಲಿ, ಅದು ಧರ್ಮ ಪ್ರಾಂತ್ಯದಲ್ಲಿ ಒಂದು ಸ್ಪಾನ್ಸರ್ಶಿಪ್ ಅಂತ ಮಾಡಿ, ಆ ಸ್ಪಾನ್ಸರ್ಶಿಪ್ ಅಲ್ಲಿ ತಂದೆ ಎಲ್ಲ ಎಷ್ಟೋ ಜನ ಮಕ್ಕಳು ಓದಿ ಅಪ್ಪ ಒಂದೊಂದು ಸ್ಥಾನದಲ್ಲಿ ಇದ್ದಾರೆ ಸ್ವಾಮಿ. ಆದರೆ ಆ ಸ್ಥಾನವನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ ಸ್ವಾಮಿ. ಇದನ್ನು ಓದಿಸಿದವರು ಯಾರು, ಇದು ಸ್ಪಾನ್ಸರ್ಶಿಪ್ಗೆ ಹಣವನ್ನು ಎಲ್ಲಿಂದ ಬಂತು ನಮಗೆ ಅಂತ ಅವರು ಅದು ಜ್ಞಾನ ಇಲ್ಲದೆ ಅಪ್ಪ ತಂದೆ ಅವರಿಗೆ ಕೆಲಸ ಕೊಟ್ಟಿದ್ದೀರಾ, ಆ ಕೆಲಸವನ್ನು ಹುಡುಕಿಕೊಂಡು ಹೋಗುತ್ತಾ ಇದ್ದಾರೆ ಸ್ವಾಮಿ. ನನ್ನ ತಂದೆಯಾದ ದೇವರು ನನ್ನ ಕೊಟ್ಟವರ ಪ್ರಸಾದದಿಂದ ಇದು ಒಂದು ಮಟ್ಟಕ್ಕೆ ನಾನು ಬೆಳೆದಿದ್ದೀನಲ್ಲ, ಅರಿವೇ ಇಲ್ಲದೆ ಅಪ್ಪ ನಿಮ್ಮ ಸನ್ನಿಧಾನಕ್ಕೆ ಬಾರದೆ ಅವರು ಲೌಕಿಕವಾಗಿ ಚಿಂತೆ ಮಾಡುತ್ತಾ, ಲೋಕ ವಿಚಾರದಲ್ಲಿ ಜೀವಿಸುತ್ತಾ ಅಪ್ಪ ಬದುಕುತ್ತಾ ಇದ್ದಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಆ ಮಕ್ಕಳನ್ನು ಹುಡುಕಿಕೊಂಡು ಹೋಗಿ ನಿಮ್ಮ ಸನ್ನಿಧಾನಕ್ಕೆ ಕರೆ ತಂದಿರಿ ಸ್ವಾಮಿ. ಅಪ್ಪ, ನಿಮ್ಮ ಪ್ರೀತಿಸುವ ಮಕ್ಕಳನ್ನಾಗಿ ಅವರು ಮಾರ್ಪಡಿಸಿರಿ ರಾಜ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಎಸೆಯ ಮಕ್ಕಳ ನಿಮ್ಮ ಸನ್ನಿಧಾನಕ್ಕೆ ಬಂದು
ಪ್ರಾರ್ಥಿಸುವ ಮಕ್ಕಳಾಗಿ ಬೆಳೆಯುವಂತೆ ಆಗಲಿ ಸ್ವಾಮಿ. ಕರುಣೆ ತೋರು, ದಯೆ ತೋರು ನನ್ನ ಸ್ವಾಮಿ. ಅಪ್ಪ ತಂದೆ, ನನ್ನ ಕುಟುಂಬದಲ್ಲಿ ಸಹ ನಮ್ಮ ಅಣ್ಣ ತಮ್ಮಂದಿರು, ತಂದೆ ತಾಯಿ ಪ್ರಾರ್ಥಿಸುವ ವರವನ್ನು ಅವರಿಗೆ ದಯ ಪಾಲಿಸಿಕೊಡಿ ಸ್ವಾಮಿ. ನಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಪ್ರಾರ್ಥಿಸುವ ವರವನ್ನು ಕೊಡಿರಿ ಸ್ವಾಮಿ. ಅಪ್ಪ ಅವರು ಲೌಕಿಕವಾಗಿ ವಿಚಾರದಲ್ಲಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ, ನಿಮ್ಮನ್ನು ಅರಿತೇ ಇಲ್ಲ ಸ್ವಾಮಿ. ಅರಿತಿದ್ದರೂ ಅರಿಯದೆ ಹಾಗೆ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ನಿಮ್ಮ ವಾಡಿಕೆ ಪ್ರಕಾರ ಒಂದು ವರ್ಷಕ್ಕೊಂದು ಹಬ್ಬ ಮಾಡುತ್ತಾರೆ, ಅದು ಬಿಟ್ಟರೆ ಅದಾದ್ಮೇಲೆ ಎಲ್ಲವನ್ನು ಮರೆತು ಬಿಡ್ತಾರೆ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಆಶ್ರಯದಲ್ಲಿ ನಿಮ್ಮ ಸನ್ನಿಧಿಗೆ ಬಂದು ನೀವೇ ಏಕೈಕ ಕುಮಾರು, ನಿಮ್ಮನೆ ಬಿಟ್ಟರೆ ಈ ಲೋಕದಲ್ಲಿ ಯಾರು ಇಲ್ಲ, ನಿಮ್ಮಲ್ಲೇ ಶಾಂತಿ ಸಮಾಧಾನ ಅಂತೇಳಿ ಅರಿತುಕೊಳ್ಳುವ ಕೃಪೆಯನ್ನು ಅವರಿಗೆ ಕೊಡಿರಿ ಸ್ವಾಮಿ. ಅವರಲ್ಲಿರುವ ಕೆಟ್ಟ ದುರಾಭ್ಯಾಸಗಳನ್ನು ತೆಗೆದು ಹಾಕಿರಿ, ತೆಗೆದು ಹಾಕಿರಿ ಸ್ವಾಮಿ. ತೆಗೆದುಹಾಕಿ ನಿಮ್ಮ ಸನ್ನಿಧಾನದಲ್ಲಿ ಕುರಿತು ಪ್ರಾರ್ಥಿಸುವ ವರವನ್ನು ಕೊಡಿರಿ ಸ್ವಾಮಿ. ಅಪ್ಪ ನಿಮ್ಮ ನಿತ್ಯ ಜೀವವನ್ನು ಅವರನ್ನು ಪಡೆದುಕೊಳ್ಳುವಂತೆ ಮಾಡಿರಿ ಸ್ವಾಮಿ. ಯೇಸುವೇ, ನಿಮ್ಮ ಮಕ್ಕಳನ್ನು ಯಾವತ್ತೂ ಕೈ ಬಿಡಬೇಡಿರಿ ಸ್ವಾಮಿ. ಅಪ್ಪ ನಿಮ್ಮನ್ನು ಅರಿತೇ ಇಲ್ಲದಿದ್ದರೂ ನೀವು ಹುಡುಕಿಕೊಂಡು ಹೋಗಿ ಅವರು ನಿಮ್ಮ ಸನ್ನಿಧಾನ ಬರುವ ಕೃಪೆಯನ್ನು ಅವರಿಗೆ ಕೊಡಿರಿ ಸ್ವಾಮಿ. ಯೇಸುವೇ, ಶಾಂತಿ ದಾಯಕರಾದ ಪ್ರಭು ಯೇಸುವೇ, ಅವರೆಲ್ಲ ಆಶೀರ್ವದಿಸಿರಿ, ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಸನ್ನಿಧಾನಕ್ಕೆ ಬರದಿರುವ ನಾನು ಸನ್ನಿಧಾನಕ್ಕೆ ಆಲಸ್ಯದಿಂದ ಬಂದಿಲ್ಲ ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿರಿ ಸ್ವಾಮಿ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿಸಿರಿ, ನಿಮ್ಮ ಕರುಣಾಳು ಪ್ರೀತಿಯಿಂದ ನನ್ನನ್ನು ರಕ್ಷಿಸಿರಿ ಸ್ವಾಮಿ. ಯೇಸುವೇ, ನಿಮ್ಮ ಸನ್ನಿಧಾನದ ಕುಳಿತುವಾಗ ಏಕಾಗ್ರತೆಯಿಂದ ಪ್ರಾರ್ಥಿಸುವ ವರವನ್ನು ನನಗೆ ಕೊಡಿರಿ. ಲೋಕದ ತೆಂಚಾಟದಲ್ಲಿ ಹೋಗದೆ ಯೇಸುವೇ, ಲೋಕದ ಸಮಸ್ಯೆಗಳಿಗೆ ಹಿಂದೆ ಹೋಗದೆ ಯೇಸುವೇ, ನಿನ್ನ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ಮಗಳಾಗಿ ನನ್ನ ಆಶೀರ್ವದಿಸಿರಿ ರಜಾ. ಅಪ್ಪ, ನನ್ನ ಎಲ್ಲ ಭಾರಗಳನ್ನು ನೀಗಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ ನನ್ನ ಜೀವನವುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಆಮೆನ್. ಸ್ವಾಮಿ, ಅಪ್ಪ ಯೇಸುವೆ, ಇಡೀ ರಾತ್ರಿ ನಿದ್ರೆ ಕೊಟ್ಟು ನನ್ನನ್ನು ಎಬ್ಬಿಸಿದೆಯಲ್ಲ ಸ್ವಾಮಿ, ಸ್ತೋತ್ರ ರಾಜ. ಅಪ್ಪ ತಂದೆ, ಇಂದಿನ ಜೀವನೆರಡನ್ನು ಕೊಟ್ಟಿದೀಯ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಪ್ರಾರ್ಥನಾ ಆಲಸ್ಯ ಉಳ್ಳವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿ ಪ್ರಾರ್ಥನಾ ಆಲಸ್ಯ ಉಳ್ಳವರನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ, ಅಂತವರ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಅವರಲ್ಲಿ ಜ್ಞಾನವನ್ನು ಮೂಡಿಸು ತಂದೆ, ವೃತ್ತಿಯನ್ನು ಮೂಡಿಸು ತಂದೆ. ಅಪ್ಪ ಯೇಸುವೆ, ಪ್ರಾರ್ಥನೆಯಲ್ಲಿ ವಿಶ್ವಾಸವಿಲ್ಲದೆ ಸ್ವಾಮಿ, ಆಲಸ್ಯದಿಂದ ಸ್ವಾಮಿ ಅಪ್ಪ ನಿನ್ನನ್ನು ಮರೆತು ಬಿಟ್ಟಿದ್ದಾರೆ ಸ್ವಾಮಿ, ಅಂತವರ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಪ್ರಾರ್ಥನೆಯಲ್ಲಿ ಆಲಸ್ಯ ಉಳ್ಳವರನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ವಿಶೇಷವಾಗಿ ತಂದೆ, ನಮ್ಮ ವಿಚಾರಣೆಯಲ್ಲಿ ಸ್ವಾಮಿ ಪ್ರಾರ್ಥನಾ ಆಲಸ್ಯ ಉಳ್ಳವರು ಎಲ್ಲರೂ ಪ್ರಾರ್ಥನಾ ಆಲಸ್ಯ ಉಳ್ಳವರಿದ್ದಾರೆ ಸ್ವಾಮಿ. ಕಾಟಾಚಾರಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ನಮ್ಮ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಪ್ರಾರ್ಥನಾ ಆಲಸ್ಯ ಉಳ್ಳವರನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಸ್ವಾಮಿ, ಯಾಜಕರಾಗಿರಬಹುದು ಸ್ವಾಮಿ, ಕನ್ಯಾಸ್ತ್ರೀಯರಾಗಿರಬಹುದು ಸ್ವಾಮಿ, ಅಪ್ಪ ತಂದೆಯೇ, ಸಾಮಾನ್ಯ ಜನರಾಗಿರಬಹುದು ಸ್ವಾಮಿ, ಅಂತವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ನಿನ್ನ ಜ್ಞಾನವನ್ನು ಮೂಡಿಸು ತಂದೆ. ಅಪ್ಪ ತಂದೆಯೇ, ಪ್ರಾರ್ಥನಾ ಆಲಸ್ಯ ಇರುವವರು ನಮ್ಮ ಕುಟುಂಬವೂ ಆಗಿರಬಹುದು ತಂದೆ. ಅಪ್ಪ, ನನ್ನ ಸ್ವರ್ಗೀಯ ತಂಡದಲ್ಲಿರುವ ಪ್ರತಿಯೊಬ್ಬರಾಗಿರಬಹುದು ತಂದೆಯೇ. ಅಪ್ಪ ತಂದೆಯೇ, ನನ್ನನ್ನು ಸಹ ನಿನ್ನನ್ನು ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ನನ್ನಲ್ಲಿರುವ ಪ್ರಾರ್ಥನಾ ಆಲಸ್ಯವನ್ನು ದೂರ ಮಾಡುತ್ತಂದೆ. ಅಪ್ಪ, ನಿನ್ನ ಮಗಳಾಗಿ ಜೀವಿಸುವಂತೆ ನನ್ನಲ್ಲಿ ನಿನ್ನ ಹೇರಳವಾದವರ ಪ್ರಸಾದವನ್ನು ಸುರಿಸುತ್ತಂದೆ. ಪವಿತ್ರಾತ್ಮರೇ, ನಮ್ಮಲ್ಲಿ ವಾಸ ಮಾಡುತ್ತಂದೆ. ಅಪ್ಪ ಪವಿತ್ರಾತ್ಮರೇ, ನೀವು ನಮ್ಮಲ್ಲಿದ್ದು ಪ್ರಾರ್ಥಿಸಲು ಕಲಿಸಿಕೊಡು ಪವಿತ್ರಾತ್ಮರೇ. ನಮ್ಮಲ್ಲಿರುವ ಆಲಸ್ಯವನ್ನು ದೂರ ಮಾಡುತ್ತಂದೆ. ಅಪ್ಪ ಪವಿತ್ರಾತ್ಮರೇ, ನೀವು ಯಾವಾಗಲೂ ನಮ್ಮ ಜೊತೆ ಇದ್ದು ನಮ್ಮನ್ನು ಎಚ್ಚರಿಸುತ್ತಂದೆ. ಅಪ್ಪ ಪವಿತ್ರಾತ್ಮರೇ, ಅದೇ ಮಾಡಿದ ತಪ್ಪನ್ನು ಪದೇ ಪದೇ ಮಾಡುತ್ತಿದ್ದೇವೆ ಸ್ವಾಮಿ. ಅಪ್ಪ ಪವಿತ್ರಾತ್ಮರೇ, ನೀವು ನನ್ನಲ್ಲಿ ವಾಸ ಮಾಡುತ್ತಂದೆ. ಅಪ್ಪ ಯೇಸುವೆ, ಪ್ರಾರ್ಥನಾ ಆಲಸ್ಯ ಉಳ್ಳವರಾಗಿ ಪ್ರಾರ್ಥಿಸುವಾಗ ತಂದೆಯೇ, ನಮ್ಮೆಲ್ಲರ ಮೇಲೆ ದಯೆ ತೋರುತ್ತಂದೆ, ಕೃಪೆ ತೋರುತ್ತಂದೆ. ಇಡೀ ವಿಶ್ವದಲ್ಲಿ ಸ್ವಾಮಿ ಪ್ರಾರ್ಥನಾ ಆಲಸ್ಯದಿಂದ ಜೀವಿಸುವ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ಅವರಲ್ಲಿರುವ ಪ್ರಾರ್ಥನಾ ಆಲಸ್ಯವನ್ನು ದೂರ ಮಾಡು ಯೇಸುವೆ. ಯೇಸುವೆ, ಇಡೀ ವಿಶ್ವವು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಮೆಚ್ಚುವಂತ ಕೃಪಾವರವನ್ನು ನೀಡುತ್ತಂದೆ. ಅಪ್ಪ ಯೇಸುವೆ, ನಮ್ಮ ಮೇಲೆ ದಯೆ ತೋರು ಸ್ವಾಮಿ. ಈ ಜನರ ಮೇಲೆ
ಹೃದಯದಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸುವಂತ ಮಕ್ಕಳಾಗಲಿ ಸ್ವಾಮಿ. ಅಪ್ಪ ನಿನ್ನಲ್ಲಿ ವಿಶ್ವಾಸವಿರುವಂತ ಮಕ್ಕಳಾಗಲಿ ಸ್ವಾಮಿ. ಆಲಸ್ಯವನ್ನು ದೂರ ಮಾಡಲಿ ಸ್ವಾಮಿ. ಅಪ್ಪ ತಂದೆಯೇ, ನಮ್ಮಲ್ಲಿರುವ ಪ್ರತಿಯೊಂದು ಆಲಸ್ಯವು ದೂರವಾಗಲಿ ಯೇಸುವೆ. ಅಪ್ಪ ಯೇಸುವೆ, ನಮ್ಮ ಮೇಲೆ ಕರುಣೆ ತೋರು, ದಯೆ ತೋರು ಸ್ವಾಮಿ. ಅಪ್ಪ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಮಾಡ ಕರುಣಿಸು ಸ್ವಾಮಿ. ಅಪ್ಪ ಪ್ರೀತಿಯಿಂದ ಭಯಭಕ್ತಿಯಿಂದ ನಾವು ನಿನ್ನಲ್ಲಿ ಪ್ರಾರ್ಥಿಸುವಂತೆ ನಮ್ಮನ್ನು ಆಶೀರ್ವದಿಸು ತಂದೆಯೇ. ಅಪ್ಪ ಯೇಸುವೆ, ಯಾವಾಗಲೂ ನೀವು ನನ್ನ ಜೊತೆ ಇರುತ್ತೀಯ ಎಂಬ ನಂಬಿಕೆಯಿಂದ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ನೀನನ್ನು ಪ್ರಾರ್ಥಿಸಿದ್ದೇನೆ ತಂದೆಯೇ. ಆಮೇನ್. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 51:10. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ಕೀರ್ತನೆ 51:1. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ರೋಮ 8:31. ದೇವರೇ ನಮ್ಮ ಪರವಾಗಿ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ಮತ್ತಾಯ 6:13. ದೇವರೇ ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಆದಿಕಾಂಡ 21:22. ನೀನು ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾರೆ. ಕೀರ್ತನೆ 91:10. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದು. ಕೀರ್ತನೆ 103:4. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನು. ಫಿಲಿಪ್ಪಿ 4:6. ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯತೆಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ. ಧರ್ಮೋಪದೇಶ ಕಾಂಡ 7:22. ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮ ಮಧ್ಯೆ ಇದ್ದಾರೆ. ಅವರು ಭಯಭಕ್ತಿಗೆ ಪಾತ್ರರಾದ ಮಹಾದೇವರು. ಕೀರ್ತನೆ 34:14. ದೇವರು ಮನಸ್ಸು ಮಾಡಿ ತನ್ನ ಆತ್ಮವನ್ನು ಹಿಂದಕ್ಕೆ ಎಳೆದುಕೊಂಡನಾದರೆ ಸಮಸ್ತ ಜನರು ಒಟ್ಟಾಗಿ ಅಳಿದು ಹೋಗುವರು. ಯೆಶಾಯ 25:8. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು. ಸರ್ವೇಶ್ವರ ಸ್ವಾಮಿ ಎಲ್ಲರ ಕಣ್ಣೀರನ್ನು ಒರೆಸು ಬಿಡುವರು. ಕೀರ್ತನೆ 6:2. ಕನಿಕರಿಸು ಹೇ ಪ್ರಭು, ನಾನು ಬಲಹೀನನು, ಗುಣಪಡಿಸಿ ಸಡಿಲವಾದ ಎನ್ನೆಲುಬುಗಳನ್ನು. ಕೀರ್ತನೆ 68:19. ಸ್ತುತಿಯಾಗಲಿ ನಮ್ಮನ್ನು ಉದ್ಧರಿಸುವ ದೇವನಿಗೆ, ನಮ್ಮನ್ನನುದಿನ ಬಿಡದೆ ಸಹಿಸಿಕೊಳ್ಳುವ ದೇವನಿಗೆ. ಯೋಬ 6:2. ನನ್ನ ವಿಪತ್ತನ್ನು ತೂಕ ಮಾಡಿ ನೋಡಿದರೆ ಹೋಲಿಸು, ನನ್ನ ದುಃಖವನ್ನು ತಕ್ಕಡಿಗೆ ಹಾಕಿದರೆ. ಪ್ರಭುವಿನ ವಾಕ್ಯ. ದೇವರಿಗೆ ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಓ ಜೀವದಾತರಾದ ನನ್ನ ದೇವರೇ, ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತನನ್ನು ನನ್ನ ಬಾಳಿನ ನಾವಿಕನಾಗಿ, ಒಳ್ಳೆಯ ಮಿತ್ರನಾಗಿ, ಆಧ್ಯಾತ್ಮಿಕ ಗುರುವಾಗಿ, ಪೋಷಕರಾದ ಪವಿತ್ರ ಆತ್ಮರನ್ನು ನೀಡುವ ಪ್ರಭು ಆಗಿ ನೀವು ಕೊಟ್ಟಿದ್ದೀರಿ. ಮಾತ್ರವಲ್ಲ, ನನ್ನ ಸೌಖ್ಯದಾಯಕರಾಗಿ, ಪಾಪ ವಿಮೋಚಕರಾಗಿ, ರಕ್ಷಣಾ ಮಾರ್ಗದಲ್ಲಿ ಮುನ್ನಡೆಯುವವರಾಗಿ ನನಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಓ ನನ್ನ ದೇವರೇ, ಈ ಆಗಮನ ಕಾಲದಲ್ಲಿ ಪ್ರಭುವಿಗಾಗಿ ಕಾಯುವ ನಮ್ಮನ್ನು ನೀವು ಅರಿತಿದ್ದೀರಿ. ಈ ಲೋಕವೇ ಆದರೆ ನಮ್ಮ ಪಾಪಗಳ ಸಲುವಾಗಿ ಪಾಪದ ದಾಸತ್ವದಲ್ಲಿ ಇರುವ ನಮಗೆ ಕ್ಷಮೆಯನ್ನು ನೀಡಿರಿ. ಮೆಸ್ಸಿಯನನ್ನು ಎದುರು ನೋಡುವ ಭಾಗ್ಯವನ್ನು ನನಗೆ ಕರುಣಿಸಿರಿ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ನಿಮಗೆ ಅಭಿಮುಖನಾಗಿ ಬಾಳುವ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ.
ಜೀವವುಳ್ಳ ತಂದೆಯೇ, ಆಮೇನ್ ಆಮೆನ್. ಆಮೇನ್. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯವರ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನಾ ಆಲಸ್ಯವುಳ್ಳವರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸೋಣ. ನಿಮ್ಮ ಪ್ರತಿದಿನದ ಪ್ರಾರ್ಥನೆಗೆ ಮಧ್ಯಸ್ಥಿಗೆ ವಹಿಸುವವರು ಸ್ವರ್ಗೀಯ ಯಾತ್ರಿಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿ. ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಈ ನಮ್ಮಲ್ಲಿಯೂ ಸಹ ಇರುವಂತಹ ಪ್ರಾರ್ಥನಾ ಆಲಸ್ಯಗಳನ್ನ ಸಮರ್ಪಿಸಿಕೊಡುತ್ತಾ ವಿಶ್ವಾಸದ ಪ್ರಕಾಶದಲ್ಲಿ ನಾವು ಬೆಳಗುವಂತೆ ನಾವು ಚಿಂತಿಸೋಣ, ಧ್ಯಾನಿಸೋಣ, ಪರಿವರ್ತಿಸಿಕೊಳ್ಳೋಣ, ತಾಯಿಯಲ್ಲಿ ಪ್ರಾರ್ಥಿಸೋಣ.